ನಮಸ್ಕಾರ, ನಾನು ಅನಿತಾ ರಾವ್, ಫೌಂಡರ್ ಡೈರೆಕ್ಟರ್ ಸಕ್ರಿಯ ಚಾರಿಟಬಲ್ ಟ್ರಸ್ಟ್. ಅನಿತಾ ಏನು ಸಮಾಚಾರ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ಸಮಾಚಾರ ಏನಪ್ಪ ಅಂತೀರಾ? ಇವತ್ತು ಎರಡು ವಿಭಿನ್ನ ಪ್ರಯತ್ನ, ಒಂದು ವಿಭಿನ್ನ ವ್ಯಕ್ತಿಯ ಪರಿಚಯ, ಇನ್ನೊಂದು ವಿಭಿನ್ನ ಪ್ರಯೋಗ ಮಾಡ್ತಾ ಇದ್ದೀವಿ. ನವೆಂಬರ್ ತಿಂಗಳು ಬಂತು ಅಂತಂದರೆ ನಮ್ಮೆಲ್ಲರಿಗೂ ಸಂಭ್ರಮ, ಹಬ್ಬ. ಯಾಕೆ ಅಂತಂದರೆ ಕನ್ನಡ ರಾಜ್ಯೋತ್ಸವ. ಎಷ್ಟೋ ಕಂಪನಿಗಳಲ್ಲಿ ಎಷ್ಟೋ ಕಡೆ ಪೂರ್ತಿ ತಿಂಗಳು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಕನ್ನಡ ನಾಡು, ನೆಲ, ಜಲ ಮತ್ತು ಸಾಹಿತ್ಯಕ್ಕೆ ದುಡಿದವರ ಸ್ಮರಣೆ ಮಾಡ್ತೀವಿ. ಆಮೇಲೆ ನಾವು 6 ಕೋಟಿ ಕನ್ನಡಿಗರು ಕನ್ನಡಾಭಿಮಾನ ಮತ್ತು ಕನ್ನಡಕ್ಕೆ ಇರೋವಂತಹ ಗೌರವ ನಮಗೆಲ್ರಿಗೂ ಜಾಸ್ತಿ. ಅಂಥದ್ರಲ್ಲಿ ನಮ್ಮೆಲ್ಲರಿಗಿಂತ ಇರೋಷ್ಟು ಪ್ರೀತಿ ಇನ್ನೊಂಚೂರು ಜಾಸ್ತಿ ಇರೋವಂಥ ಒಬ್ಬ ವ್ಯಕ್ತಿಯ ಪರಿಚಯ ಮಾಡಿಕೊಡ್ತೀನಿ. ಇವರು ಇತ್ತೀಚೆಗೆ ಒಂದು ಅಭಿಯಾನ ಶುರು ಮಾಡಿದರು. ಕನ್ನಡೇತರರಿಗೆ, ಕನ್ನಡ ಭಾಷೆ ಬರದೇ ಇರೋರಿಗೆ ಕನ್ನಡ ಕಲಿಸುವಂತಹ ಅಭಿಮಾನ. ಇವರು ಏನಪ್ಪ ಅಂದರೆ ವೃತ್ತಿಯಲ್ಲಿ ಚಾಲಕರು, ಆಟೋ ಚಾಲಕರು. ಅವ್ರ ಆಟೋದಲ್ಲಿ ಒಂದು ಕಾರ್ಡ್ ಇಟ್ಟಿದ್ದಾರೆ. ಆ ಕಾರ್ಡಲ್ಲಿ ಏನಿದೆಯಪ್ಪ ಅಂದರೆ ಸರಳ ಪ್ರಶ್ನೆಗಳು, ಎಲ್ಲಿಗೆ ಹೋಗಬೇಕು, ಟೈಮ್ ಎಷ್ಟು, ಮತ್ತು ಗೂಗಲ್ ಪೇ ಇದೆಯಾ, ಎಡಕ್ಕೆ ತಿರ್ಕೊಳ್ಳಿ, ಬಲಕ್ಕೆ ತಿರ್ಕೊಳ್ಳಿ, ಈ ಥರದ್ದು ಕೆಲವು ಪ್ರಶ್ನೆಗಳನ್ನ ಕನ್ನಡದಲ್ಲಿ ಬರೆದು ಇಂಗ್ಲೀಷಲ್ಲಿ ಅನುವಾದನೂ ಮಾಡಿದ್ದಾರೆ. ಅದನ್ನು ಅವ್ರ ಆಟೋದಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಈಗ ಅವರ ಕನ್ನಡ ಅಭಿಮಾನಕ್ಕೆ ಕಾರಣ ಏನು ಅಂತ ತಿಳಿಸ್ಕೊಡ್ತೀನಿ. ಇವ್ರ ಹೆಸರು ಸುಲ್ತಾನ್. ನಮಸ್ಕಾರ ಸುಲ್ತಾನ್ ಅವರೇ, ನಿಮ್ಮ ಪರಿಚಯ ನಮಗೆ ಫುಲ್ ಮಾಡಿಕೊಡಿ. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಆಟೋ ಕನ್ನಡಿಗ ಅಂತ ನನ್ನ ಹೆಸರು. ಅದೇ ನನಗೆ ಹೆಮ್ಮೆ, ಅದೇ ಹೆಸರು ನನಗೆ. ನೀವು ಹೇಳಿದಾಗೆ ಕನ್ನಡ ಅಭಿಮಾನ ಇರೋದು ನಮ್ಮಲ್ಲಿ. ನಮ್ಮ ಚಾಲಕರಿಗೆ, ಆಟೋ ಚಾಲಕರಿಗೆ, ಕ್ಯಾಬ್ ಚಾಲಕರಿಗೆ ಸ್ವಲ್ಪ ಅಭಿಮಾನ ಜಾಸ್ತಿನೇ. ನಮ್ಮ ಎಲ್ಲೋ ಬೋಟ್ ಚಾಲಕರು ಅದರಲ್ಲೂ ತುಂಬ ಜಾಸ್ತಿ ಕನ್ನಡ ಅಭಿಮಾನ ಅಂತಂದರೆ, ಕನ್ನಡಕ್ಕೆ, ಕನ್ನಡ ಅಭಿಮಾನಕ್ಕೆ ನಾವು ತುಂಬ ಪ್ರೀತಿ ಕೊಡ್ತೀವಿ ಕನ್ನಡ ಅಂದರೆ. ಅದರಲ್ಲೂ ನಮ್ಮ ಗೆಳೆಯರಾದಂಥ ಪರಶುರಾಮ್ ಶೆಟ್ಟಿ ಅವರು ಕೂಡ ಇದರಲ್ಲಿದ್ದಾರೆ. ನಮ್ಮ ಎಲ್ಲ ನಾನು ಏನೇ ಪ್ರಯತ್ನ ಪಟ್ಟರು ನನಗೆ ಜೊತೆಯಾಗಿರೋವಂಥವ್ರು ನಮ್ಮ ಟೀಮ್ ಕನ್ನಡಿಗ. ಇವರೆಲ್ಲ ನೋಡ್ತಾ ಇದ್ದೀರಲ್ಲ, ನಮ್ಮ ಟೀಮ್ ಕನ್ನಡಿಗ ಇವರೇ ನನಗೆ ಜೊತೆಯಾಗಿರೋರು, ಇದನ್ನು ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಿರೋರು. ಹಾಗೆ ನಮ್ಮ ಸರ್ವಣ್ಣನ ಅವರು ಕೂಡ, ನಮ್ಮ ಬೆಂಗಳೂರು ಆಟೋ ಸೇನೆಯವರು, ಹಾಗೆ ಸ್ನೇಹಜೀವಿ ಚಾಲಕರ ಸಂಘಟನೆ, ಅಂಬೇಡ್ಕರ್ ಆಟೋ ಸೇನೆ, ಇವೆಲ್ಲ ಸಂಘಟನೆಯವರು ಕೂಡ ನನಗೆ ಜೊತೆಯಾಗಿದ್ದಾರೆ. ಅವ್ರ ಜೊತೆಯಿಂದನೇ ನಾನು ಇದನ್ನು ಮಾಡೋಕ್ಕಾಯಿತು. ಲರ್ನ್ ಕನ್ನಡ ವಿತ್ ಆಟೋ ಕನ್ನಡಿಗ ಅಭಿಯಾನನ ತುಂಬ ದೊಡ್ಡ ಮಟ್ಟಿಗೆ ಸದ್ದು ಮಾಡೋಕ್ಕೆ ಕಾರಣರಾದವರು ಇವರೇ. ಓಕೆ. ಸೊ ಮೊದಲನೇದಾಗಿ 6 ಕೋಟಿ ಕನ್ನಡಿಗರ ಪರವಾಗಿ ಈ ನಿಮ್ಮ ಅಭಿಯಾನಕ್ಕೆ ಹೃತ್ಪೂರ್ವಕ ವಂದನೆಗಳು ಹಾಗೂ ಅಭಿನಂದನೆಗಳು. ಧನ್ಯವಾದ ಮೇಡಮ್. ಇವರು ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಇವರ ಹಿರಿಮೆಗೆ ನನ್ನದೊಂದು ಪುಟಾಣಿ ಗರಿನ ಸೇರಿಸಬೇಕು ಅಂತ ಇದ್ದೀನಿ. ನಿಮ್ಮೆಲ್ರಿಗೂ ಗೊತ್ತು, ನಾನು ವೃತ್ತಿಯಲ್ಲಿ ಮಾಜಿ ಅಂತಾರಾಷ್ಟ್ರೀಯ ಗಗನಸಖಿ ಹಾಗೂ ಈಗ ಸಮಾಜ ಸೇವಕಿ. ಮುಟ್ಟು ಮತ್ತು ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ನಾನು ಅಭಿಯಾನ ಶುರು ಮಾಡ್ಕೊಂಡಿದ್ದೀನಿ. ನಮ್ಮ ಈ ಮೊದಲನೇ ಹೊಸ ಪ್ರಯತ್ನ ಏನು ಅಂತಂದರೆ, ಹೆಣ್ಣು ಮಕ್ಕಳಿಗೆ ಎಲ್ಲೇ ಹೋದ್ರೂ ಪ್ಯಾಡ್ ಸಿಗಬೇಕು. ಮಾಲ್ಗಳಲ್ಲಿ, ಸಿನಿಮಾ ಮಂದಿರಗಳಲ್ಲಿ, ಕಾಲೇಜು, ಕಟ್ಟಡ, ಕಚೇರಿ ಎಲ್ಲೇ ಹೋದ್ರೂ ಅವ್ರಿಗೆ ಬೇಕು ಅಂದ ತಕ್ಷಣ ಅದು ಸಿಗಬೇಕು. ಈಗ ರೈಲ್ವೆ ಸ್ಟೇಷನಲ್ಲಾಗಲಿ, ಬಸ್ ಸ್ಟ್ಯಾಂಡಲ್ಲಾಗಲಿ, ಬಸ್ಗಳಲ್ಲಾಗಲಿ, ಆಟೋಗಳಲ್ಲಾಗಲಿ ಪ್ಯಾಡ್ ಸಿಗಲ್ಲ. ಏರೋಪ್ಲೇನಲ್ಲಿ ಸಿಗುತ್ತೆ, ಯಾಕೆಂದರೆ ನಾನು ಗಗನಸಖಿ, ನಾನೇ ಪ್ಯಾಡನ್ನು ಇಡ್ತಾ ಇದ್ದೆ. ಆದರೆ ಇದು ಎಲ್ಲ ನಮಗೆ ಅಕಸ್ಮಾತ್ ಬೇಕಾಯಿತು, ಅರ್ಜೆಂಟಾಗಿ ಬೇಕಾಯಿತು ಅಂದರೆ ಪ್ಯಾಡ್ ಸಿಗಲ್ಲ. ಅದಕ್ಕೆ ನಮ್ಮ ಅಭಿಯಾನ ಏನು ಅಂತಂದರೆ, ಎಲ್ಲ ಆಟೋಗಳು, ಎಲ್ಲ ಬಸ್ಗಳು, ಎಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಪ್ಯಾಡ್ ವೆಂಡಿಂಗ್ ಮಷೀನನ್ನು ಹಾಕೋದು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಸೊ ಇವತ್ತು ಮೊದಲನೇದಾಗಿ ಮೊದಲ ಪ್ರಯತ್ನ ನಮ್ಮ ಆಟೋ ಕನ್ನಡಿಗ ಅವರ ಆಟೋದಲ್ಲಿ ನಾವು ಆ ಪ್ಯಾಡ್ ವೆಂಡಿಂಗ್ ಮಷೀನನ್ನು ಇಡ್ತಾ ಇದ್ದೀವಿ. ಸೊ ಈಗ ನನ್ನ ಮೊದಲನೇ ಪ್ರಶ್ನೆ ಏನು ಅಂತಂದರೆ, ನಿಮ್ಮ ಪರಿಚಯ ಇಲ್ಲ. ನಾನು ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಒಂದು DM ಮಾಡ್ತೀನಿ. 3 ನಿಮಿಷದಲ್ಲಿ ನೀವು ನಂಗೆ ನಂಬರ್ ಕೊಡ್ತೀರಾ. ಆಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ, ಸುಲ್ತಾನ್ ಅವರೇ ಈ ಥರ ನನಗೆ ಇದೊಂದು ಅಭಿಯಾನ ಶುರು ಮಾಡಬೇಕು, ನಿಮ್ಮ ಆಟೋಯಿಂದನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ 1 ಸೆಕೆಂಡ್ ಕೂಡ ನೀವು ಯೋಚನೆ ಮಾಡಿದೆ, ಹ್ಞೂ ಮೇಡಮ್ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ರಿ. ಇದಕ್ಕೆ ಕಾರಣ ಏನು? ಮೊದಲನೇದಾಗಿ ಕಾರಣ ಏನು? ಇದು ಈ ಅಭಿಯಾನ ಚೆನ್ನಾಗಿದೆಯಾ? ಹೆಣ್ಣು ಮಕ್ಕಳಿಗೆ ಪ್ಯಾಡ್ ದೊರಕಬೇಕಾ? ಆಮೇಲೆ ಈ ವಿಷಯ ಗಂಡಸರಿಗೆ ಎಲ್ಲರಿಗೂ ಗೊತ್ತಿರಲೇಬೇಕಾ? ನಿಮ್ಮ ಅನಿಸಿಕೆ ಏನು? ಹೌದು ಮೇಡಮ್, ಗೊತ್ತಿರಲೇಬೇಕು. ಯಾಕಂದರೆ ನಮ್ಮ ಜೊತೆಲಿ ಅಕ್ಕ ತಂಗಿಯರು ಇರ್ತಾರೆ, ಅಮ್ಮ ಇರ್ತಾರೆ. ಅವ್ರಿಗೆ ಆಗುವಂಥ ಅನುಭವ, ಅವ್ರಿಗೆ ಅನ್ಕಂಫರ್ಟೇಬಲ್ ಆಗ್ತಾರೆ. ಎಲ್ಲ ಸಿಗಲಿಲ್ಲ ಅಂತಂದರೆ ಅವ್ರ ಮೂಡ್ ಚೇಂಜ್ ಆಗುತ್ತೆ, ಒಂಥರ ಮಾತಾಡ್ತಾರೆ. ಅದಕ್ಕೆ ಅವ್ರಿಗೆ ಏನೇ ಪ್ರಾಬ್ಲಮ್ ಆದ್ರೂ ಆ ಟೈಮಲ್ಲಿ ಅದು ಸಿಗಬೇಕು ಇಮಿಡಿಯೇಟಾಗಿ. ಅದರಿಂದ ಅವ್ರಿಗೆ ಉಪಯೋಗ ಆಗಬೇಕು. ಅದಕ್ಕೆ ಮೇಡಮ್ ನಾನು ಒಪ್ಕೊಂಡೆ. ಥ್ಯಾಂಕ್ ಯು. ಈಗ ನನಗೆ ಇನ್ನೊಂದು ಡೌಟ್ ಶುರು ಆಯಿತು. ಈಗ ನಾನು ಪ್ಯಾಡ್ ವೆಂಡಿಂಗ್ ಮೆಷಿನ್ ಏನೋ ಇಡ್ತೀನಿ, ಅದರಲ್ಲಿ ಒಂದು 10 ಪ್ಯಾಡ್ ಅದರಲ್ಲಿ ಇರುತ್ತೆ. ಅದಾದಮೇಲೆ ಖಾಲಿ ಆಗೋದ್ರೆ ಸುಲ್ತಾನ್ ಅವರೇ ನೀವೇ ಹೋಗಿ ಅಂಗಡಿಗೆ ಹೋಗಿ ಪ್ಯಾಡ್ ತೊಗೊಂಬಂದು ಅದನ್ನು ರೀಫಿಲ್ ಮಾಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಅವರು ಹೌದು ಮೇಡಮ್ ಯಾಕಾಗಲ್ಲ ಅಂತಂದರು. ನಿಜಾನಾ ಅದು? ನೀವು ಮಾಡ್ತೀರಾ ಅದು? ಹೌದು ಮೇಡಮ್, ಅದರಲ್ಲಿ ದೊಡ್ಡ ವಿಷಯ. 100 ರೂಪಾಯಿ ಖರ್ಚಾಗುತ್ತೆ, ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ. ಇದರಲ್ಲಿ ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡಲ್ಲ ಮೇಡಮ್.
ನೋಡಿ ವೀಕ್ಷಕರೇ, ಇದು ಆಧುನಿಕ ಭಾರತ, ನಮ್ಮ ದೇಶ ಚೇಂಜ್ ಆಗ್ತಾ ಇದೆ. ಅಕಸ್ಮಾತ್ ಇವತ್ತು ಈ ಒಂದು ವಿಭಿನ್ನ ಪ್ರಯತ್ನ ಸಕ್ಸಸ್ಫುಲ್ ಆದರೆ ಇಡೀ ಏಷ್ಯಾ ಖಂಡದಲ್ಲಿ ಯಾವ ಯಾವ ದೇಶದಲ್ಲಿ ಆಟೋಗಳು ಇದೆಯೋ ಆ ಎಲ್ಲ ಆಟೋಗಳಿಗಿಂತ ಮೊದಲನೇದು ನಮ್ಮ ಆಟೋ ಕನ್ನಡಿಗರ ಆಟೋ ಆಗತ್ತೆ. ಯಾಕೆಂದ್ರೆ ಇದು ಎಲ್ಲೂ ದೇಶದಲ್ಲ ವಿದೇಶದಲ್ಲೂ ನಡೀದೇ ಇರುವಂತಹ ಪ್ರಯತ್ನ. ನೀವೇನಂತೀರಾ? ಖಂಡಿತ ಮೇಡಮ್. ಎಲ್ಲಾದ್ರೂ ಕೇಳಿದಿರಾ ಆಟೋದಲ್ಲಿ ಮತ್ತೆ ಬಸ್ಸಲ್ಲಿ ಪ್ಯಾಡ್ ವೆಂಡಿಂಗ್ ಮಷಿನ್ ಸಿಕ್ಕತ್ತೆ ಅಂತ? ಇಲ್ಲ ಮೇಡಮ್, ಇನ್ನೂವರೆಗೂ ಕೇಳಿಲ್ಲ. ಸೊ ಇದು ನಮ್ಮ ಕಡೆಯಿಂದ ಅನಿತಾ ಏನ್ ಸಮಾಚಾರ ಚಾನೆಲ್ ಮತ್ತೆ ಸಕ್ರಿಯ ಚಾರಿಟಬಲ್ ಟ್ರಸ್ಟ್ ಆಮೇಲೆ ಸೋಷಿಯಲ್ ಕೀಡಾ ಕಡೆಯವರಿಂದ ಇದು ಒಂದು ವಿಭಿನ್ನ ಪ್ರಯತ್ನ. ನೀವೆಲ್ಲರೂ ಇದಕ್ಕೆ ಕೈ ಜೋಡಿಸಬೇಕು. ನೀವೇನಂತೀರಾ? ನಿಮ್ಮ ಆಟೋ ಸ್ನೇಹಿತರಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಮೇಡಮ್, ಒಂದೇ ಒಂದು ಕರೆ ಸಾಕು ಮೇಡಮ್. ಆಟೋದವರೆಲ್ಲ ಬಂದು ನಿಂತ್ಕೋತಾರೆ ಅಷ್ಟೇ. ಅವರು ನಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ನಮ್ಮ ಆಟೋದವ್ರಿಗೆ ನಾವು ಹೇಳೋದು ಇಷ್ಟೇ. ಹೇಳಿದ ತಕ್ಷಣ ಎಲ್ಲ ಆಟೋಗಳು ಬಂದು ನಿಂತ್ಕೊಳ್ತವೆ. ಇವಾಗ ಎಷ್ಟು ಸಂತೋಷ ಆಗುತ್ತೆ ನೋಡಿ. ಒಂದೇ ಒಂದು ಕರೆಗೆ, ಒಂದು ಹೆಣ್ಣು ಮಕ್ಕಳ ಮುಟ್ಟಿನ ಸ್ವಚ್ಛತೆಗೆ ಇವರು ಜೊತೆಗೂಡಿಸ್ತಾ ಇದ್ದಾರೆ ಅಂದರೆ ನಥಿಂಗ್ ಲೈಕ್ ಇಟ್ ಅಲ್ವಾ? ಸೊ ಎನಿವೇ, ಈಗ ಸಮಾಚಾರ ಮುಗಿಸುವಂಥ ಸಮಯ. ವೀಕ್ಷಕರಲ್ಲಿ ಒಂದು ವಿನಂತಿ, ಅನಿತಾ ಏನ್ ಸಮಾಚಾರ ಯೂಟ್ಯೂಬ್ ಚಾನಲು ಮತ್ತು ಇನ್ಸ್ಟಾಗ್ರಾಮ್ ಚಾನಲನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾತ್ರ ಮಾಡೋದನ್ನು ಮರಿಬೇಡಿ. ಯಾಕೆ ಅಂದರೆ ನಾನು ಇನ್ನೂ ಏನು ವಿಭಿನ್ನ ಪ್ರಯತ್ನ ಪಡಬೇಕು, ಆಮೇಲೆ ಇನ್ನೂ ಯಾವ ಯಾವ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳ ಮುಟ್ಟಿನ ಸ್ವಚ್ಛತೆಯ ಬಗ್ಗೆ ನಾನು ಅರಿವು ಮೂಡಿಸಬೇಕು, ಈ ಕಮೆಂಟ್ಸ್ ಎಲ್ಲ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಕಮೆಂಟಿಂದ ನಾನು ಕಲಿಯೋದು ಸಾಕಷ್ಟಿದೆ. ಸೊ ಇನ್ನೊಂದ್ಸಲ ನಮ್ಮ ಸುಲ್ತಾನ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬಿಟ್ಟು ಸಮಾಚಾರ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್.